ನೋಡಿ ಸರ್, ಇವತ್ತು ಕನ್ನಡ ಪರ ಹೋರಾಟಗಾರರು ಅಂತ ಎಲ್ಲರೂ ಇದ್ದಾರೆ. ನಾವು ಕನ್ನಡ ಪರ ಹೋರಾಟಗಾರರೇ. ಇಲ್ಲಿನೂ ಕನ್ನಡದವನೇ, ಅವನೇ ತಮಿಳುನಾಡಿಂದ ಬಂದಿಲ್ಲ. ಕರೆಕ್ಟ್ ಅಲ್ವಾ ಸರ್? ಹಂಗಾಗಿ ಈಗ ಇದೇ ರೂಪೇಶ್ ರಾಜಣ್ಣ ಅವರು ಬಿಗ್ ಬಾಸ್ ಮನೆಗೆ ಹೋದಾಗ ಯಾಕೆ ಸರ್ ಯಾರು ಕನ್ನಡ ಪರ ಹೋರಾಟಗಾರರು ಸಪೋರ್ಟ್ ಮಾಡಲಿಲ್ಲ? ರೂಪೇಶ್ ರಾಜಣ್ಣಗೆ ಇಷ್ಟು ಪ್ರಮೋಷನ್ ಯಾಕೆ ಮಾಡಿಲ್ಲ ಸರ್? ರೂಪೇಶ್ ರಾಜಣ್ಣ ಕನ್ನಡ ಪರ ಹೋರಾಟಗಾರನ ಅಲ್ವಾ ಸರ್? ಎಂತ ಮಾತುಗಾರ, ಕರೆಕ್ಟ್ ಅಲ್ವಾ? ರೂಪೇಶ್ ರಾಜಣ್ಣ ಕನ್ನಡ ಶಾಲ್ ಹಾಕೊಂಡು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ರು. ಬೇರೆ ಕನ್ನಡ ಪರ ಹೋರಾಟಗಾರ ಯಾರಾದ್ರೂ ಶಾಲ್ ಹಾಕೊಂಡು ಕನ್ನಡ ಪರ ಹೋರಾಟಗಾರ ಎಂಟ್ರಿ ಕೊಟ್ಟಿದ್ರೆ ಸರ್? ಹಂಗಾಗಿ ನಾವು ಇಲ್ಲಿ ಇವರು ಅನ್ನೋ ಭೇದ ಭಾವ ಇಲ್ಲ. ಗಿಲ್ಲಿ ನನ್ನ ಆತ್ಮೀಯ ಗೆಳೆಯ, ಅವನಿಗೋಸ್ಕರ ನಾನು ಇವತ್ತು ತಾಯಿ ಚಾಮುಂಡೇಶ್ವರಿನಲ್ಲಿ ಪೂಜೆ ಮಾಡ್ಸಕ್ ಬಂದಿದ್ದೀನಿ. ತಾಯಿ ಚಾಮುಂಡೇಶ್ವರಿನಲ್ಲಿ ಬೇಡ್ಕೊಂಡಿದ್ದೀವಿ ಗಿಲ್ಲಿ ಗೆಲ್ಬೇಕಂತ. ಗಿಲ್ಲಿ ಮೇಲೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರುತ್ತೆ. 100 ಗಿಲ್ಲಿ ಗೆಲ್ತಾನೆ. ದಯವಿಟ್ಟು ಎಲ್ಲ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಆಲ್ರೆಡಿ ಆನ್ಲೈನ್ ಅಲ್ಲಿ ವೋಟಿಂಗ್ ಸ್ಟಾರ್ಟ್ ಆಗಿದೆ. ಧನ್ಯವಾದಗಳು ಸರ್. ಎಲ್ಲ ವೋಟ್ ಮಾಡಿ 99 ಯಾರ್ಯಾರು ಮಾಡಿಲ್ಲ ಜಿಯೋ ಹಾಟ್‌ಸ್ಟಾರ್ ಹೋದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ಅನ್ನೋದು ಆಪ್ಷನ್ ಬರುತ್ತೆ. ಅಲ್ಲಿ ಲೈವ್ ಅಂತ ಕ್ಲಿಕ್ ಮಾಡಿ, ಲೈವ್ ಆದ್ಮೇಲೆ ವೋಟಿಂಗ್ ಅಂತ ತೋರಿಸುತ್ತೆ. ಅಲ್ಲಿ ಫೋಟೋಸ್ ಬರ್ತವೆ. ಎಷ್ಟಾಗುತ್ತೆ ಅಷ್ಟು ಎಲ್ಲ ಗಿಲ್ಲಿಗೆ ಗುದ್ಬಿಡಿ ಸರ್. ಗಿಲ್ಲಿ ಮುಖದ ಮೇಲೆ ಗುದ್ಬಿಡಿ. 100% ಗೆಲ್ಬೇಕು. ಗಿಲ್ಲಿ ಗೆದ್ರೆ ನ್ಯಾಯ ಗೆದ್ದಂಗೆ. ಸುದೀಪ್ ಸರ್ ಮೇಲೆ ನಮ್ಗೆ ಸುದೀಪ್ ಸರ್ ಮೇಲೆ ಗೌರವ ಇದೆ. ಅವ್ರು ಯಾರೇ ಹೋಗಿ ಭೇಟಿ ಮಾಡಿ, ಯಾರೇ ಹೋಗಿ ಸುದೀಪ್ ಸರ್ ಜೊತೆ ನಿಂತ್ಕೊಂಡು ಫೋಟೋ ಹಾಕಿದ ತಕ್ಷಣನೇ ಅಲ್ಲಿ ಏನೋ ಬೇರೆಯವ್ರು ಗೆಲ್ತಾರೆ ಅನ್ನೋದಿಲ್ಲ. ಸುದೀಪ್ ಸರ್ ಬಗ್ಗೆ ನಮ್ಗೆ ತುಂಬಾ ಗೌರವ ಇದೆ. ನಾವ್ ಕೇಳ್ತಾ ಇರೋದು ಇಷ್ಟೇ, ವೋಟಿಂಗ್ ಅಲ್ಲಿ ಯಾರಿಗೆ ಜಾಸ್ತಿ ವೋಟ್ ಬರುತ್ತೆ ಅವ್ರನ್ನ ಗೆಲ್ಸಿ. ಇಲ್ಲಿ ಯಾವುದೇ ರಾಜಕಾರಣ, ಯಾವ್ದೇ ದುಡ್ಡು ಇವೆಲ್ಲ ಬೇಡ, ಜಾತಿ ಭೇದ. ಹಂಗಾಗಿ ಕರ್ನಾಟಕದ ಜನತೆ ಅವ್ರ ಜೊತೆ ಇದಾರೆ. ಮಂಡ್ಯದವರಾಗಿರ್ಬೋದು, ಹಾಸನದವರು, ಉತ್ತರ ಕರ್ನಾಟಕದವ್ರು ಎಲ್ಲ ಗಿಲ್ಲಿ ಅಭಿಮಾನಿಗಳಿದ್ದಾರೆ. ಹಂಗಾಗಿ ಎಲ್ಲರೂ ಗಿಲ್ಲಿಗೆ ವೋಟ್ ಮಾಡಿ ಗೆಲ್ಸಿ ಅಂತ ನಾವು ಇವತ್ತು ಪೂಜೆ ಮಾಡ್ಸಕ್ ಬಂದಿವಿ ಸರ್. ಧನ್ಯವಾದಗಳು ಎಲ್ಲರೂ. ಥ್ಯಾಂಕ್ ಯು.